ಗೋಲ್ಗಂಬೆಜೂರು ರೀತಿ ಏನೋ ಸಾಂಗ್ ಅಂದ್ರೆ ಅದು ಭಾಳ ಚೆನ್ನಾಗಿತ್ತು. ನನಗಂತ ನಮ್ಮ ಚಾಮರಾಜನಗರ ಭಾಷೆ ನಮ್ಗೆ ಅಲ್ಲಿ ಅದು ಉತ್ತರ ಕರ್ನಾಟಕದ ಭಾಷೆಗೆ ಬಂದ್ಮೇಲೆ ಭಾಳ ಖುಷಿ ಆಯಿತು. ನಮ್ಮ ಸೇರ ಒಂದು ಎರಡೂವರೆ 3 ತಾಸು ನಮ್ಮೂರ ಓಡಾಡೋದಾಗಿತ್ತು. ಅಂದ್ರೆ ಇದ್ರೆ ಒಂಥರ ಏನೋ ನಮ್ದ ಭಾಷೆ ನಮ್ದ ಮಣ್ಣು ಅನ್ನೋ ಒಂದು ಫೀಲಿಂಗ್ ಕೊಟ್ಟು ಅದ್ರ ಜೊತೆಗೆ ಏನು ಟ್ರೈಲರ್ ನೀವು ಪ್ರಾಮಿಸ್ ಮಾಡಿದ್ರಿ ಅಂದರೆ ರೊಮ್ಯಾಂಟಿಕ್ ಐತಿ, ಫೈಟ್ ಐತಿ, ಲವ್ ಆದ ಮತ್ತು ಇನ್ನೇನದ ಹಾಡು ಚಲೋ ಹಾಡದವ ಇದೆ, ಮೂವಿ ಇದೆ, ಮಸ್ತ್ ಕಥೆ ಇದೆ, ಅದ್ಭುತ ಕಾಮಿಡಿ ಇದೆ. ಇವತ್ತು ಎಲ್ಲರೂ ನಾವು ಏನು ಮಿಸ್ ಮಾಡ್ಕೊತಾ ಇದ್ದೀವಿ ಒಂದು ನಗುನ. ಆ ನಗುನ ಇದರಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿದೆ ಎಂಡ್ವರೆಗೂ ಆ ನಗುನ ತಂದುಕೊಡುತ್ತೆ. ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ ಖಂಡಿತವಾಗ್ಲೂ ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತು ಅಲ್ಲೇ ಒಂದು ಲವ್ವು ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಹೋಗಿಲ್ಲ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವಾತಾವರಣ ಸುಗುಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಮೊದಲನೇ ಡೈರೆಕ್ಷನು ಕನ್ಸೋದೆಲ್ಲ ಆತ್ಮೀಯ ಗೆಳೆಯರು ಅಮೂಲು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. 2 ಗಂಟೆ 40 ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರವನ್ನು ಸೊಗಡನ್ನ ಇದಕ್ಕೆ ಕೊಟ್ಟಿದ್ದಾರೆ. ಸರ್ ಮೊದಲ ಸರಿ ಕಾಮಿಡಿ ಬೇರೆ ಮಾಡಿದ್ದಾರೆ. ಇನ್ನು ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂದೆ ಬಾಬು ಸರ್ ಬಗ್ಗೆ ಹೇಳ್ಬೇಕು. ಅವರು ಸೀರಿಯಸ್ ಆಗಿ ಆಗ್ತಾನೆ ಕಾಮಿಡಿ ಅದೇ ಎತ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಖುಷಿ ಆಯಿತು. ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅಂತಂದರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಸಲ್ಲು ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿದೆ. ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ದಂಗಿದ್ರೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊತೀರಾ. ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಖುಷಿ ಪಡ್ತೀರಾ ಅಂತ ರಾಜಾರೋಷವಾಗಿ ಹೇಳ್ತೀನಿ. ಮಿಸ್ ಮಾಡಬೇಡಿ, ಉಡಾಳ ಮಿಸ್ ಮಾಡ್ದಂಗೆ ನೋಡಿ. ಥ್ಯಾಂಕ್ ಯು. ಸಿನಿಮಾ ನೋಡಿದೆ. ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ನನ್ನ ಫೇವ್ರೆಟ್ ಫಿಲ್ಮ್. ಎಲ್ಲ ಅಂದರೆ ಪ್ರತಿ ಸೀನು ತುಂಬ ಕನ್ವಿಕ್ಷನಿಂದ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಬಿಜಾಪುರ್ಗೆ ಬಿಜಾಪುರ್ ಕಲ್ಚರ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇವಾಗ ಮೈ ಫೇವ್ರೆಟ್ ಆ್ಯಕ್ಟರ್ ಸ್ಟಾರ್ ಇಸ್ ಬಾರ್ನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಸಿನಿಮಾ ತೆಗೆದಿದ್ದಾರೋ ಅಷ್ಟೇ ಕನ್ವಿಕ್ಷನಿಂದ ಇವ್ರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಬಸ್ಸಿಯ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲರೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಇದು ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. From first Karthik ಅವರಿಂದ everybody else has seen it. Friday ಬಜೆಟ್ ಶೋಗಾಗಲು ಬಟ್ ಬೇರೆ ಏನೋ ಪ್ರಸಿದ್ಧ ಆಗಲಿಲ್ಲ. I'm so happy ಇವತ್ತು ಬಂದ್ಬಿಟ್ಟು ನೋಡಿದೆ. I've known Amol from the time yogas used to call him Amol baby, but definitely he's not that proper mass cinema ಮಾಡಿದ್ದಾರೆ. It's like ಬಾಂಬೆನಲ್ಲಿ ಈ ಫಾರಾ ಖಾನ್ ಆ ಝೋನ್ನಲ್ಲಿ ಇರತ್ತಲ್ಲ ಮಸಾಲ ವಿತ್ ವರ್ಕ್ಸ್ ಆ ಥರ ಎಂಟರ್ಟೈನರ್ ಕಂಪ್ಲೀಟ್ ನಾರ್ತ್ ಕರ್ನಾಟಕ ಫ್ಲೇವರಲ್ಲಿ. ಯು ಹ್ಯಾವ್ ಟು ವಾಚ್ ಇಟ್. Pretty brilliant. I mean, you have no inhibitions. Yes, ಚೆನ್ನಾಗಿ you do everything. I mean, you can fight, you can dance, you can act. Amazing. And the overall, and so I enjoyed it a lot. And Balaraj, brilliant. And Kritika ko helbeko. The way everybody spoke the dialect, it was so nice because ಎಲ್ಲರೂ ಹೇಳ್ತಾರೆ we need that North Karnataka dialect ಅಂತ. ಬಟ್ ಈ ಪಿಕ್ಚರ್ ನೋಡಬೇಕು ಬಿಕಾಸ್ ಎಂಡಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಉಡಾಳ 2 ಬರುತ್ತೆ ಅಂತ. ಸೊ ಎಲ್ಲರೂ ನೋಡಿ. ಮೊದಲನೇದಾಗಿ ನನಗೆ ಇದೇ ಬ್ಯಾನರಿಂದ ನನಗೆ ಫಸ್ಟ್ ಅವಕಾಶ ಬಂದಿದೆ. ಸೊ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ. ಪೃಥ್ವಿ ನನ್ನ ಫಸ್ಟ್ ಹೀರೋ, ಈಗ ಬೇರೆ ಹೀರೋಯಿನ್ ಆಯಿತು ಅಂತಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ಯಾ. ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವದಿಂದ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಲೈಕ್ 10 times ಬೆಟರ್. ಈಸ್ ಅನ್ ಆಲ್ ರೌಂಡರ್. ಎಲ್ಲರಿಗೂ ಗೊತ್ತೇ ಗೊತ್ತು. ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ. ಈಸ್ ಬ್ರಿಲಿಯಂಟ್. ನನಗೆ ಮನದ ಕಟ್ಟೋ ಟೈಮಲ್ಲಿ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಹೋಪ್ ಟು ಸಿ ಮೋರ್ ಫಿಲ್ಮ್ಸ್ ಲೈಕ್ ದಿಸ್. ನೇನಾ ಅವ್ರು ಹೇಳ್ದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್. ಅಂದರೆ ಫರಾ ಖಾನ್, ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂವಾನ್ಸ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ, ಇಮೋಷ್ನಲ್ ಮತ್ತು ಲವ್ ಸ್ಟೋರಿ. ರಿತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಒಂಚೂರು ಜೆಲಸ್ ಆಗಿದ್ದೀನಿ ನನಗೆ ಈ ಸಿನಿಮಾಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಆನೆಸ್ಟ್ಲಿ ಸರ್ ಫಸ್ಟ್ ನಂಬಿಸಿದ್ವಿ, ಆಮೇಲೆ ಲಾಸ್ಟ್ ನಂಬಿಸಿದ್ವಿ. ನನಗೆ
ನನಗೆ ತುಂಬ ಖುಷಿ ಆಗ್ತದೆ ನೀವು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು. ಬರೀ ಬಿಜಾಪುರ ಕಥೆ ಅಲ್ಲ, ನಮ್ಮ ಕರ್ನಾಟಕದ ಕಥೆ. ಒಳ್ಳೇದಾಗಲಿ ಆ್ಯಂಡ್ ಫಾರ್ ಎವರ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನೊಂದು ಅದ್ಭುತ ಸಿನಿಮಾ ನೋಡಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗಿದೆ. ಉಡಾಳ ಸಿನಿಮಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪೃಥ್ವಿ ಅವ್ರ ವಂಡರ್ಫುಲ್ ಪರ್ಫಾರ್ಮರ್. ನಿಜವಾಗ್ಲೂ ಪೃಥ್ವಿ ಶಾಮೂರ್ ಅವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದಾರೆ. ಅಮೋಲ್ ಪಾಟೀಲ್ ಅವರು ಅದ್ಭುತ ಡೈರೆಕ್ಟರ್. ತುಂಬ ಅಮೋಲ್ ಅವರಂತೂ ನಾನು ಮೀಟ್ ಮಾಡಿದ್ದೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು. ಬಟ್ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಅದು ನಿಮ್ಮ ಊರಿನ, ನಿಮ್ಮ ಭಾಷೆ, ನಿಮ್ಮ ಬಿಜಾಪುರನ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ. ಎಲ್ಲ ಉತ್ತರ ಕರ್ನಾಟಕದವರು ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಉಡಾಳ. ತುಂಬ ಇಷ್ಟ ಆಯಿತು ನನಗೆ. ಪೃಥ್ವಿಯವರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ ಮೇಲೆ ನೀವು ಮಾತಾಡ್ತೀರಾ. ನಾನು ಏನು ಈಗ ಹೇಳಲ್ಲ. ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿಲ್ಲ ಶಾಮೂರ್ ಸರ್, ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಾಕಿ ಡೈರೆಕ್ಟರ್ ರಾಜೇಂದ್ರ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್. ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟಲ್ಲಿ ಕಾಮಿಡಿಗೂ ಇದೆ. ಅದ್ರ ಜೊತೆಗೆ ಒಂದು ಎಮೋಷನಲ್ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತಾಯಿ ಪಾತ್ರ ಆಗಲಿ, ಎಲ್ಲ ಪಾತ್ರಗಳು, ಈವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್. ಸರ್ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ ಇದೆ, ಅದ್ಭುತವಾದ ಡೈಲಾಗ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಸೂಪರ್ ಡೈರೆಕ್ಷನ್ ಇದೆ. ಸೊ ಉಡಾಳ ಸಿನಿಮಾ ನೀವೆಲ್ಲರೂ ಥಿಯೇಟರಿಗೆ ಬಂದು ನೋಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪೃಥ್ವಿ ಆ್ಯಕ್ಟಿಂಗು ರೈಟಿಂಗು ಎಲ್ಲವೂ ಬಹಳ ಚೆನ್ನಾಗಿ ಯೋಗರಾಜ್ ಸರ್. ಆ್ಯಕ್ಚುಲಿ ಯೋಗರಾಜ್ ಸರ್ದು ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು. ಈ ಅಂದರೆ ನೆಕ್ಸ್ಟ್ ಜನ್ರೇಷನ್ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರಿಬೋದಕ್ಕೆ ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಒಂದು ನಿಮಿಷನೂ ಅಷ್ಟು ಪಾತ್ರಸ ಥರ ಆ್ಯಕ್ಟ್ ಮಾಡಿದ್ದಾನೆ. ಜೊತೆಗೆ ಅವರು ಎಲ್ಲ ಕಲಾವಿದರು ಭಾಳ ಚೆನ್ನಾಗಿದೆ. ಭಾಳ ಏನೇ ಅಂದರೆ ಡೆಫಿನೆಟ್ಲಿ ಪೃಥ್ವಿ ನೀವೆಲ್ಲರೂ ಹಿಂಗೆ ಹೇಳಿದ್ರೆ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್. ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ, ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು, ಭಾಳ ದೊಡ್ಡ ಭವಿಷ್ಯ ಇರೋಂಥ ಪ್ರತಿಭೆ. ಸೊ ಎಲ್ಲರೂ ಉಡಾಳ ನೋಡಿ ಈ ತಂಡಕ್ಕೆ ಆರಿಸಿ ಅಂತ ಹೇಳಿ ಕೇಳ್ಕೊತೀನಿ. ಅಮೋಲ್ ಪಾಟೀಲ್ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಂಡಿದ್ದಾರೆ. ಇವುದೇ ಅಷ್ಟು ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟಾಗಿ ಮಾಡಿಲ್ಲ. ಅಷ್ಟು ಬಿಜಾಪುರದ್ದು ಭಾಳ ಚೆನ್ನಾಗಿ ಬ್ಯೂಟಿಫುಲ್, ಒಳ್ಳೆ ತುಂಬ ಒಳ್ಳೆಯದು. ಸಿನಿಮಾ ಸ್ಟಾರ್ಟ್ ಆದಾಗಿಂದಾನು ಫುಲ್ಲು ಎಂಡ್ ಆಗೋವರೆಗೂ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಫುಲ್ಲು ಫನ್ನು. ಒಂದೊಂದ್ಸಲ ಈ ಥರ ನಗುಮುಖ ಹಿಡ್ಕೊಂಡ್ರೆ ಮುಗಿಯೋವರೆಗೂ ಸಿನಿಮಾ ನಗ್ತಾನೆ ಇರ್ತಾನೆ. ತುಂಬ ದಿನ ಆದಮೇಲೆ ನೀವು ಇಲ್ಲಿ ಈ ಸಿನಿಮಾ ಉಡಾಳ ಅಂತ ಸಿನಿಮಾ ನೀವು ನೋಡಿದ್ರೆ ನಿಮ್ಗೆ ಇರೋ ಸ್ಟ್ರೆಸ್ಸು ಎಲ್ಲ ಫ್ರೀ ಆಗಿಬಿಡುತ್ತೆ, ಫುಲ್ಲು ಪೀಸ್ ಆಗಿಬಿಡುತ್ತೆ. ಒಂದೇ ಒಂದು ಮಾತಾಡ್ತೀನಿ, ಕನ್ನಡ ವರ್ಣಮಾಲೆಯಲ್ಲಿರುತ್ತೆ ಸುವರ್ಣ ದೀರ್ಘ ಸಂಧಿ. ಕನ್ನಡ ವರ್ಣಮಾಲೆಯಲ್ಲಿರುತ್ತೆ ಸುವರ್ಣ ದೀರ್ಘ ಸಂಧಿ. ಆದ್ರೆ ಇಡೀ ಪ್ರಪಂಚಕ್ಕೆ ಫೇಮಸ್ ನಮ್ಮ ಉತ್ತರ ಕರ್ನಾಟಕದ ಮಂದಿ. ನಾವೆಲ್ಲ ಕುಣಿಯಾಕ್ಬೇಕು ತಾಳ. ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ನಕ್ಸೋ ಸಿನಿಮಾನೇ ಉಡಾಳ. ಉಡಾಳ ಸಿನಿಮಾ ನೋಡಿ ಫುಲ್ಲು ಫನ್ನು ಎಂಜಾಯ್ ಮಾಡ್ತಾನೆ ಇರ್ತೀರಾ, ನಗ್ತಾನೆ ಇರ್ತೀನಿ. ಇನ್ನೊಮ್ಮೆ ಸಿನಿಮಾ ಹೀರೋಯಿನ್ ಬಂದಿಲ್ಲ, ಅದಕ್ಕೆ ಹೀರೋಗೆ ನಮ್ಮ ಕಡೆಯಿಂದ ಈ ಸಿನಿಮಾದಲ್ಲಿ ಇರುತ್ತೆ ಗನ್ನು. ಉಡಾಳ ಸಿನಿಮಾ ಒನ್ ಅಂಡ್ ಓನ್ಲಿ ಫುಲ್ಲು ಫನ್ನಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀರಾ. ಭಟ್ರು ಸರ್ ಬಂದಿದ್ದಾರೆ. ಯಾವತ್ತು ಮುಂದೆ ಡೈಲಾಗ್ ಹೇಳೋ ಚಾನ್ಸ್ ಸಿಕ್ಕಿಲ್ಲ, ಇವತ್ತು ಸಿಕ್ಬಿಟ್ಟಿದೆ. ಅಂಗಡಿ ಓಪನ್ ಮಾಡ್ಬೇಕಾದ್ರೆ ತೆಗಿತಾರೆ ಶೆಟ್ರು. ಈ ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡಿದ್ದಾರೆ ನಮ್ಮ ಯೋಗರಾಜ್. ಸ್ಟ್ರೆಸ್ನೆಲ್ಲ ಫ್ರೀ ಮಾಡ್ಕೊಂಡು ನಿಮ್ ನೋವ್ನೆಲ್ಲ ಮರ್ತಿ ಟೆನ್ಷನ್ ಎಲ್ಲ ಬಿಟ್ಟು ನಕ್ಕೊಂಡು ಹೋಗ್ಬೇಕಾದ್ರೆ 100-150 ರೂಪಾಯಿ ಖರ್ಚು ಮಾಡ್ಕೊಂಡು ಉಡಾಳ ಸಿನಿಮಾ ನೋಡಿ ಫುಲ್ಲು ನಕ್ಕೊಂಡು ಹೋಗ್ತೀರಾ, ಎಂಜಾಯ್ ಮಾಡ್ಕೊಂಡು. 9 ತಿಂಗಳಿಗೆ ಒಂದ್ಸಲ ಹುಟ್ಟುತ್ತೆ ಮಗು. 9 ತಿಂಗಳಿಗೆ ಒಂದ್ಸಲ ಹುಟ್ಟುತ್ತೆ ಮಗು. ಉಡಾಳ ಸಿನಿಮಾ ನೋಡಿದ್ರೆ ನಿಮ್ ಮುಖದ ಮೇಲೆ ಇರುತ್ತೆ ನಗು. ಅಲ್ಲಿ ಫುಲ್ ಎಂಜಾಯ್ ಮಾಡ್ಕೊಳ್ಳಿ. ಜೈ ಕನ್ನಡ ಮತ್ತೆ ಜೈ ಹಿಂದ್. ಮತ್ತೆ ಒಂದ್ಸಲ ಹೀರೋಯಿನ್ ಬಂದು
ಮಾಡೋವರೆಗಷ್ಟೇ ನಮ್ಮದು ಮಾಡೋದು ನಂತರ ಅದು ಜನರದ್ದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇವನಿಗೆ ಹೊಸ ನಾಯಕ ನಟ ದೊಡ್ಡ ಲೆವೆಲಿನ ಸ್ಟಾರ್ ಆಗೋ ಎಲ್ಲ ಪೊಟೆನ್ಷಿಯಲ್ ಇವನಲ್ಲಿದೆ ಅಂತ ಎಲ್ಲರೂ ಹೇಳ್ತಿರೋದ್ರಿಂದ ಇವನು ಸ್ಟಾರ್ ಆಗಿ ಹುಟ್ಟಿದ್ದಕ್ಕೆ ಇವರಿಗೂ ಹುಟ್ಟಿ ಹಬ್ಬದ ಶುಭಾಶಯ ನೋಡಿ ಆನಂದಿಸಿ. ನಮ್ಮ ಎಲ್ಲ ಯಶಸ್ಸು ಕಾಳದ ಯಶಸ್ಸು ನಿಮ್ಮದು. ನಾವು ಬರೀ ನಮ್ಮ ಪ್ರಯತ್ನ ಅಷ್ಟೇ. ಡೈರೆಕ್ಟ್ರು, ನಾಯಕ ಎಲ್ಲರೂ ನೋಡಿದ್ದೀವಿ. ನೀವೇ ಹೊಸಬರನ್ನ ಬೆಳೆಸಿ ಉಳಿಸಬೇಕು. ತುಂಬ ಜನರನ್ನ ಬೆಳೆಸಿ ಉಳಿಸಿದ್ದೀರಿ. ದಯವಿಟ್ಟು ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಜೈ ಕನ್ನಡ, ಜೈ ಜನತೆ, ಜೈ ಉಡಾಳ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶ್ಯಾಮ್ದೂರ್ ಅಂತ. ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾ ಮಾಡಿದ್ದೆ. ಇವಾಗ ಉಡಾಳ ಅನ್ನೋ ಪಿಕ್ಚರ್ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ತೊಗೊಂಡಿದ್ದೀವಿ. ಮೊದಲಾಗಿ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಹೇಳಿ ಒಂದು ಭರವಸೆ ಮೂಡಿಸಿದ್ರು. ಆ್ಯಂಡ್ ಈಸ್ ಆಲ್ವೇಸ್ ಬಿನ್ ಒಂದು ಯಾವಾಗಲೂ ಒಂದು ಬೆನ್ನೆಲುಬಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ತಂದೆ ತಾಯಿ, ನನ್ನ ಫ್ಯಾಮಿಲಿ, ಯಾಕೆಂದರೆ ಬಹುಶಃ ನನ್ನ ಏಜ್ನವ್ರು ಯಾರೇ ಬಂದು ಏನೇ ಕೇಳಿದ್ರು ಒಪ್ಪಲ್ಲ. ಇವಾಗಿನ ಪೇರೆಂಟ್ಸ್ ಆಗಿ ಒಪ್ಪೋದು ತುಂಬ ಕಷ್ಟ, ಅಥವಾ ಇನ್ವೆಸ್ಟ್ ಮಾಡೋದು ಕಷ್ಟ. ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ತಕ್ಕಂಥ ರಿಸಲ್ಟ್ ಖಂಡಿತ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಮೋಲ್ ಪಾಟೀಲ್ ಇವತ್ತು ನನಗೆ ಇಷ್ಟೆಲ್ಲ ಎಲ್ಲ ಜನರು ಹೊಗಳಿದ್ರು, ಇಷ್ಟು ನನ್ನ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂದರೆ ಅದಕ್ಕೆ ಕಾರಣ ಅಮೋಲ್ ಅಣ್ಣ ಅಂತ ಹೇಳ್ಬೋದು. ಅವ್ರು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ, ಅಥವಾ ಅಷ್ಟು ನನಗೆ ಇನ್ಪುಟ್ಗಳು ಕೊಡಲಿಲ್ಲ ಅಂದರೆ, ಆ ಸಿನಿಮಾ ಆ ಕ್ಯಾರೆಕ್ಟರ್ ನನಗೆ ಅಷ್ಟು ಚೆನ್ನಾಗಿ ಕೂರಿಸಲಿಲ್ಲ ಅಂದರೆ ಖಂಡಿತ ಇದಾಗ್ತಿರಲಿಲ್ಲ. ಆ್ಯಂಡ್ ಒನ್ ಮೋರ್ ಪರ್ಸನ್ ವೀರೇಶ್ ಸರ್. ವೀರೇಶ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಬಹುಶಃ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇಟ್ಸ್ ಆಲ್ವೇಸ್ ಬಿನ್ ಅ ಪಾರ್ಟ್. ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲದರಲ್ಲೂ ಆಲ್ವೇಸ್ ಬಿನ್. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸರ್ ಥ್ಯಾಂಕ್ ಯು ಸರ್ ಮಚ್. ಚೇತನ್ ಸಂಸ್ಕಾರ ಸರ್. ನಮ್ಮ ಈ ಮ್ಯೂಸಿಕ್ ಏನಿದೆ ನಮ್ಮ ಸಿನಿಮಾ ಉತ್ತರ ಕರ್ನಾಟಕದ ಶೈಲಿ, ಒಡಿಶಾ ಮಜ್ಜಿಗೆ ಎಲ್ಲ ಭಾಳ ಫೇಮಸ್ ಆಗೈತೆ. ನಾನು ಪ್ರಮೋಷನ್ ಹೋಗ್ಬೇಕಾರೆ ಅಲ್ಲಿ ನಿಂತರೆ ಬೈನಿ ಯಾರೋ ಒಬ್ಬ ಬಂದು ಪಕ್ಕಕ್ಕೆ ನಿಂತು ಉಣಾವಡೆ ಊಟ ಮಾಡ್ತಿದ್ದೀವಿ ಪ್ರಮೋಷನ್ ಟೈಮಲ್ಲಿ ರೆಸ್ಟಿಗೆ ಅಂತ ಬಂದ. ಬೈ ನೀವು ರೀಲ್ಸ್ ಮಾಡ್ತೀರ ಒಡಿಶಾ ಮಜ್ಜಿಗೆ ಅಂತ. ಬೈ ನಾನು ರೀಲ್ಸ್ ಮಾಡೋಣ, ಬೈ ಪಿಕ್ಚರ್ ಮಾಡ್ತೀನಿ, ಅದು ಸಾಂಗ್ ಅಂತ ಅಲ್ಲೇ ಅಂದರೆ ಅಷ್ಟು ಫೇಮಸ್ ಆಗಿದೆ ಆ ಕಡೆಗೆ. ಅದೊಂದು ಭಾಳ ಖುಷಿ ಐತ್ರಿ. ಆಮೇಲೆ ಹರೀಶ್ ಅನ್ನೋರು ಅದರ ನನಗೆ ಒಂದು ಹೇಳ್ಬೇಕ್ರಿ, ಇವತ್ತು ಕಾಮಿಡಿ ಕಿಲಾಡಿಗಳ ಟೀಮ್ ಅವರೆಲ್ಲ ಬಂದಿದ್ರು. ರಂಗಭೂಮಿ ಭಾಳ ಕಷ್ಟ ಇತ್ತು ಸರ್. 100% ನಾನು ಈ ಫಸ್ಟ್ ಟೈಮ್ ಟ್ರೈನ್ ಮಾಡಿದ್ದೆ, ಅದು ಕಾಮಿಡಿ ಕಿಲಾಡಿಗಳನ್ನು ಮಾಡಿದ್ದೆ. ಸೊ ಭಾಳ ಕಷ್ಟ ಐತ್ರಿ. ಅವರಿಂದ ಕಲಿಯೋದು ಭಾಳ ಐತ್ರಿ. ನಮ್ಗೆ ಕಾಮಿಡಿ ಟೈಮಿಂಗ್ಸ್ ಸಮಸ್ಯೆ ಇಲ್ಲ, ಭಾಳ ಕಲ್ತಿದ್ರೆ ಅವ್ರ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಪ್ರವೀಣ್ ಅನ್ನೋರು ಬಂದಿಲ್ಲ, ತೊಂದರೆ ಅವ್ರಿಗೆ ಪ್ರಮೋಷನ್ಸ್ ಎಲ್ಲ ಬಿಸಿ ಆದರೆ ಅವರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ರೀ. ರೇಣುಕಾ ಅವ್ರು ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಆ್ಯಂಡ್ ನಮ್ಮ ಹೀರೋಯಿನ್ ಬಹುಶಃ ಅವ್ರದ್ದು ಎನರ್ಜಿ ಇರಲಿಲ್ಲ ಅಂದರೆ ಅದು ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ ಪ್ಲೇಯರ್. ವಾದಿರಾಜ್ ಆಗಿರ್ಬೋದು, ನನ್ನ ದೋಸ್ತ ಎಲ್ಲ ಅಂದರೆ ನಾನು ಯಾರೆಲ್ಲ ಹೆಸರು ಮಾಡ್ತಿದ್ದೆ ಶ್ರಮಿಸಿ ಎಲ್ಲ ಇಡೀ ಸಿನಿಮಾ ಒಬ್ಬರು ಇಲ್ಲ ಅಂದರೆ ಈ ಸಿನಿಮಾ ಎಷ್ಟು ಚೆಂದ ಆಗ್ತಿರಲಿಲ್ಲ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೊಂದು ಥ್ಯಾಂಕ್ ಯು ಸರ್. ಸೊ ಇಡೀ ಚಿತ್ರತಂಡ ನಾವು ಉತ್ತರ ಕರ್ನಾಟಕದ ಫ್ಲೇವರ್ ತೊಗೊಂಡು ಬಂದಿದ್ದೀವಿ. ಎಲ್ಲರಿಗೂ 100% ಲೈಕ್ ಆಗಿ ತಂದಿದ್ದೀವಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದಿದ್ದರೆ ಒಂದು ಕನ್ನಡ ಒಂದು ಉತ್ತರ ಕರ್ನಾಟಕ ಸಿನಿಮಾಗಿರ್ತದೆ. ಹಲವಾರು ಟೀಮ್ಗಳಿಗೆ, ಹಲವಾರು ಉತ್ತರ ಕರ್ನಾಟಕ ಟೀಮ್ಗಳಿಗಾಗಿರ್ಬೋದು, ಹಲವಾರು ಬೇರೆ ಮೇಕರ್ಸ್ಗಳಾಗಿರ್ಬೋದು, ಎಲ್ಲರಿಗೂ ದಾರಿ